ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ನಡೆದಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನು 30 ನಿಮಿಷಗಳು 30 ಸುದ್ದಿಗಳು ನಿಮ್ಮ ಮುಂದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ. ಹಲಾಲ್ ವಿರೋಧ ಮತ್ತು ಜಾತ್ರೆಗಳಲ್ಲಿ ಮುಸ್ಲಿಂ ವರ್ತಕರಿಗೆ ವ್ಯಾಪಾರಕ್ಕೆ ವಿರೋಧ ವಿಚಾರವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಮುಜರಾಯಿ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆಗೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಪತ್ರ ಬರೆದಿದ್ದಾರೆ. ಹಲಾಲ್ ಸಹಿತ ಅನ್ಯ ಧರ್ಮಗಳಲ್ಲಿ ಹಲವು ಪದ್ಧತಿಗಳು ಜಾತಿಯಲ್ಲಿವೆ. ಧರ್ಮದ ಆಚರಣೆ, ನಂಬಿಕೆ ಹಾಗೂ ಪವಿತ್ರತೆಯನ್ನು ನಾವು ಗೌರವಿಸ್ತೇವೆ. ಅನ್ಯ ಧರ್ಮಗಳಲ್ಲಿನ ಆಹಾರ ಪದ್ಧತಿಯಲ್ಲಿ ಗೋಮಾಂಸ ಸೇವಿಸ್ತಾರೆ. ಹಿಂದೂಗಳಾದ ನಾವು ಗೋವನ್ನು ತಾಯಿ ಅಂತ ಪೂಜೆ ಮಾಡ್ತೀವಿ. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಪವಿತ್ರತೆ ಕಾಪಾಡೋದಕ್ಕೆ 2002ರ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ನಿಯಮದಲ್ಲಿ ಸಂಸ್ಥೆಯ ಸಮೀಪದ ಜಮೀನು, ಕಟ್ಟಡ ಅಥವಾ ನಿವೇಶನಗಳೂ ಸೇರಿದಂತೆ ಯಾವುದೇ ಸ್ವತ್ತನ್ನು ಹಿಂದೂಗಳಲ್ಲದವರಿಗೆ ಗುತ್ತಿಗೆ ನೀಡತಕ್ಕದ್ದಲ್ಲ ಅನ್ನೋದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಹಾಗೆಯೇ ಪಠ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ್ ಕುರಿತ ವಿಚಾರ ಕೈಬಿಡೋ ವಿಚಾರವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಪತ್ರ ಬರೆದಿದ್ದು, ಟಿಪ್ಪು ಕುರಿತು ಪಠ್ಯಕ್ರಮದಲ್ಲಿ ಅಳವಡಿಸುತ್ತಿರುವುದನ್ನು ಕೂಡಲೇ ಕೈಬಿಡಬೇಕು. ಟಿಪ್ಪು ಸುಲ್ತಾನ್ ನಡೆಸಿರುವಂತಹ ಮತಾಂತರ, ಹತ್ಯೆ ಮತ್ತು ಹಿಂದೂ ದೇವಸ್ಥಾನಗಳ ನಾಶದ ಬಗ್ಗೆ ಕೊಡಗಿನ ಜನ ಆಕ್ರೋಶದಲ್ಲಿದ್ದಾರೆ ಅಂತ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಹಲಾಲ್ ಕಟ್ ಹಾಗೂ ಬಾಯ್ಕಟ್ ಮುಸ್ಲಿಂ ವಿಷಯವಾಗಿ ರಾಜಕೀಯ ಕೆಸರ ಚಾಟವು ಕೂಡ ಜೋರಾಗಿ ನಡೀತಾ ಇದೆ. ಬಾಯ್ಕಟ್ ಹಲಾಲ್ ಕ್ಯಾಂಪೇನ್ ಬಗ್ಗೆ ಸಿಟಿವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲಾಲ್ ಬಹಿಷ್ಕರಿಸೋ ಹಕ್ಕು ನಮಗಿದೆ. ಹಲಾಲ್ ಅನ್ನೋದು ಒಂದು ರೀತಿಯ ಆರ್ಥಿಕ ಜಿಹಾದ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಾಯ್ಕಾಟ್ ಮುಸ್ಲಿಂ ವಿಷಯದ ಬಗ್ಗೆ ಮಾತನಾಡಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಕರ್ನಾಟಕ ಶಾಂತಿಯ ತೋಟ, ಇದನ್ನ ಹಾಳು ಮಾಡಬೇಡಿ. ಬಾಯ್ಕಾಟ್ ಮುಸ್ಲಿಂ ಅನ್ನುವ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡಿ ಅಂತ ಕಿಡಿಕಾರಿದ್ರು ಎಚ್ ಡಿ ಕುಮಾರಸ್ವಾಮಿ. ಯಾವನಾರು ಕೊಲ್ಲ ಧರ್ಮ ಅಂದ್ರೆ ಆ ಪಾತಂಡಿಗೆ ಹೇಳ್ತೀನಿ, ನಿಂದು ಮತಾಂಧತೆ ಕ್ರೌರ್ಯ, ನಿನ್ ಧರ್ಮ ಅಲ್ಲ ಅಂತ ಹೇಳಬೇಕು. ನೀವು ಧರ್ಮ ಮತ್ತು ಮತಾಂಧತೆಯನ್ನು ಒಂದು ತಕ್ಕಲ್ಲಿ ತೂಗ್ತಾ ಇದ್ದೀರಿ, ಅದು ತಪ್ಪು. ಧರ್ಮ ಯಾವುದು, ಮತಾಂಧತೆ ಯಾವುದು ಅನ್ನೋದನ್ನ ಬೈಫರ್ಕೇಟ್ ಮಾಡಿ. ಮತಾಂಧತೆ ದೃಷ್ಟಿಯಿಂದ ನೋಡಿ, ಧರ್ಮವನ್ನು ಧರ್ಮ ದೃಷ್ಟಿಯಿಂದ ನೋಡಿ. ಮತ್ತೆ ಅಸ್ಪೃಶ್ಯತೆ ಸಮಾಜದೊಳಗೆ ಇದೆ, ಅದನ್ನು ಹೋಗಲಾಡಿಸೋದಕ್ಕೆ ನಿರಂತರ ಪ್ರಯತ್ನನೂ ನಡೆದಿದೆ. ಸರ್ವಜ್ಞನಿಗಿಂತ ಬೇಕೇನ್ರಿ? ಅವ್ರಿಗೆ ಹೇಳ್ದೆ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ನಡುವೆ ಭೇದ ಎತ್ತಣದು ಸರ್ವಜ್ಞ ಅಂತ ಹೇಳ್ದ. ಹಾಗೆ ಬಸವಣ್ಣ ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವನೆಂದೆಣಿಸಯ್ಯ, ಮನೆಯ ಮಗನೆಂದೆಣಿಸಯ್ಯ, ಕೂಡದ ಸಂಗಮ ದೇವ ಅಂತ ಹೇಳಿದ್ರು. ಕನಕದಾಸರು ಕುಲವೆಂದು ಬಡದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಕೇಳಿದ್ರು. ದುರ್ದೈವ ಸಂಗತಿಯನ್ನು ಯಾವ್ದಾದ್ರು ಹಿಂದೂ ದೇವಸ್ಥಾನಕ್ಕೆ ದಲಿತರ ಪೂಜೆ ಮಾಡಕ್ ಬಿಡ್ತೀರೇನ್ರಿ ನೀವು? ಇವತ್ತು ಇದನ್ನ ಹೇಳ್ತಾ ಇದ್ರಲ್ಲ, ಹಿಂದೂಗಳಿಗೆ ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು. ಇದೇನು ಹೇಳ್ತೀರಲ್ಲ, ನೀವು ಮಜಾ ಮಾಡೋರು. ನಿಮ್ಮ ಜವಾಬ್ದಾರಿ ಏನು? ಸರ್ಕಾರದ್ದು 6.5 ಕೋಟಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಎಲ್ಲ ಧರ್ಮೀಯರ ಕುಟುಂಬಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿವರೆಗೆ ನಿಮ್ಮದು ಉತ್ತರವೇ ಇಲ್ಲ ಇದಕ್ಕೆ. ಈ ರೀತಿ ಯಾರು ಮಾಡಿದ್ದಾರೆ ಅರೆಸ್ಟ್ ಮಾಡಬೇಕೋ ಬೇಡವೋ? ಯಾವನ ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ಸ್ ಮಾಡಿದ ಅಂತೇಳಿ ಅರೆಸ್ಟ್ ಮಾಡಿದಿರಲ್ಲಪ್ಪ. ಸಮಾಜ ಕುಲಿಗೆಡಿಸ್ತಾ ಇರ್ತಕ್ಕಂಥ ಯಾವನಿತ್ತು ಮಾಡಿದ್ದಾನೆ? ಇವನ ಮೇಲೆ ಏನು ಆಕ್ಷನ್ ತಗೋತಾ ಇದ್ದೀರಿ ನೀವು? ಏನು ಸೂಚನೆ ಕೊಡ್ತಾರೆ? ಸರ್ಕಾರವೇ ಬೆಂಬಲ ಕೊಡ್ತಾರೆ ಅಂದ್ರೆ ಇದಕ್ಕೆ ಯಾವನು ಬೆಂಬಲ ಕೊಡ್ತಾನೆ ಒಳಗಾಕ್ಬೇಕಲ್ಲ ಒದ್ದು. ಇಲ್ಲದ್ರೆ ಸಮಾಜ ಉಳಿಸ್ತೀರ ನೀವು. ಹಲಾಲ್ ವಿರುದ್ಧ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ಹಲಾಲ್ ವಿರುದ್ಧ ಹಿಂದೂ ಸಂಘಟನೆಗಳ ಹೋರಾಟ ಸ್ವಾಗತಾರ್ಹ. ಹಿಂದೂಗಳು ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಮರ ಹಲಾಲ್ ಅಂಗಡಿಗೆ ಹೋಗಿ ಮಾಂಸ ಖರೀದಿ ಮಾಡಬಾರದು. ಹಲಾಲ್ ಅಂಗಡಿಯಲ್ಲಿ ಮಾಂಸ ಖರೀದಿಸಿದ್ರೆ ಹಿಂದೂ ವಿರೋಧಿಗಳ ಶಕ್ತಿ ಕೈ ಬಲಪಡಿಸಿದ್ದಾಗುತ್ತೆ. ಹಲಾಲ್ಗೂ ಹಿಂದೂಗಳಿಗೆ ಯಾವುದೇ ಸಂಬಂಧ ಇಲ್ಲ. ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಶ್ರೀರಾಮ ಸೇನೆ ಬೆಂಬಲ ಕೊಡುತ್ತೆ ಅಂತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲನದ ಕರುಣೇಶ್ವರ ಮಠದ ಪೀಠಾಧಿಪತಿ ಸಿದ್ದಲಿಂಗ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಶರಿಯತ್ ಕಾನೂನಿನಿಂದ ಬಂದಿರುವಂತಹದ್ದಿದೆ. ಈ ಹಲಾಲಿನ ಮುಖಾಂತರ ಕತ್ತರಿಸಿದಂತಹ ಪ್ರಾಣಿಯ ಮಾಂಸವನ್ನೇ ತಿನ್ನಬೇಕು ಅನ್ನುವಂತಹ ಒಂದು ಸಂದೇಶ ಮುಸ್ಲಿಮರಿಗಾಗಿ ಕೊಟ್ಟಿರುವಂತಹದ್ದಿದೆ. ಹೀಗಾಗಿ ಹಿಂದೂಗಳು ಬಹಳ ಜಾಗೃತರಾಗಿ ಮುಸಲ್ಮಾನರ ಅಂಗಡಿಗಳಿಂದ ಮಾಂಸವನ್ನು ಖರೀದಿ ಮಾಡದೇನೆ ಹಿಂದೂಗಳ
ಮಾಂಸದ ಅಂಗಡಿಗಳಿಂದ ಮಾಂಸವನ್ನ ಖರೀದಿ ಮಾಡಬೇಕು ಅನ್ನುವಂತಹ ಕೊಲ್ಲೂರಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಗ್ರಹಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಸಲಾಂ ಮಂಗಳಾರತಿ ಕೈ ಬಿಡಬೇಕು ಅಂತ ಆಡಳಿತ ಮಂಡಳಿಗೆ ಪತ್ರ ಬರೆದಿತ್ತು. ಈ ಬಗ್ಗೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ದೇವಸ್ಥಾನದಲ್ಲಿ ಸಂಪ್ರದಾಯದಂತೆ ಪೂಜೆ ನಡೆಯುತ್ತೆ. ಸಂಜೆ ಪ್ರದೋಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಇದನ್ನ ಸ್ಥಳೀಯರು ಸಲಾಂ ಮಂಗಳಾರತಿ ಅಂತಾರೆ. ಆದರೆ ದೇವಸ್ಥಾನದಿಂದ ಯಾವುದೇ ಬೇರೆ ಆರತಿ ನಡೆಯೋದಿಲ್ಲ. ವ್ಯಕ್ತಿ ಪೂಜೆಯನ್ನು ಕೂಡ ಮಾಡಲಾಗ್ತಿಲ್ಲ ಅಂತ ಸಲಾಂ ಮಂಗಳಾರತಿ ಬಗ್ಗೆ ದೇವಸ್ಥಾನ ಸ್ಪಷ್ಟನೆ ಕೊಟ್ಟಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಇಜಿರೆಯಲ್ಲಿ ಹಿಜಾಬ್ ಧರಿಸಿಯೇ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ನೀಡಿದ್ದ ಶಿಕ್ಷಕನ ವಿರುದ್ಧ ಶ್ರೀರಾಮ ಸೇನೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರು ಕೊಟ್ಟಿದೆ. ಇಜೇರಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಉರ್ದು ಪ್ರೌಢಶಾಲೆ ಶಿಕ್ಷಕ ಮಹಮ್ಮದ್ ಅಲಿ SSLC ಪರೀಕ್ಷೆಯಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದರು. ಜೇವರ್ಗಿ ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ನಿಂಗನಗೌಡ ಪಾಟೀಲ ಜೇವರ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರು ಕೊಟ್ಟರು. ಶಿಕ್ಷಕ ಮಹಮ್ಮದ್ ಅಲಿಯನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಹಿಜಾಬ್ ಧರಿಸಿ SSLC ಪರೀಕ್ಷೆ ಕೊಠಡಿಗೆ ಬಂದಿದ್ದ ವಿದ್ಯಾರ್ಥಿನಿಯರ ಪ್ರಕರಣ ಸಂಬಂಧ ಇಬ್ಬರು ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ. ಗದಗ ನಗರದ KC ರಾಣಿ ರಸ್ತೆಯಲ್ಲಿರುವಂತಹ CS ಪಾಟೀಲ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕೊಠಡಿಗಳಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಮುಂದಾಗಿದ್ರು. ಈ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ವರದಿ ಪ್ರಸಾರ ಆಯಿತು. ಮಾಧ್ಯಮಗಳ ವರದಿ ಆಧರಿಸಿ ಶಿಕ್ಷಕರಾದ SU ಹೊಕ್ಕಳ ಮತ್ತು SM ಪತ್ತಾರ್ ಅವರನ್ನು ಅಮಾನತು ಮಾಡಿ ಗದಗ DDPI ಬಸವಲಿಂಗಪ್ಪ ಆದೇಶ ಹೊರಡಿಸಿದ್ದಾರೆ. ರಾಜ್ಯದಲ್ಲಿ ತೈಲ ಬೆಲೆ ದಿನೇ ದಿನೇ ಏರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ. CM ಬೊಮ್ಮಾಯಿ ಅವರೇ, ಕಾಶ್ಮೀರ್ ಫೈಲ್ಸ್ ಚಲನಚಿತ್ರಕ್ಕೆ ಮನರಂಜನಾ ತೆರಿಗೆ ವಿನಾಯಿತಿ ಕೊಟ್ಟಿದ್ದೀರಿ. ಅದೇ ರೀತಿ ಇಂಧನ ತೈಲಗಳಿಗೆ ತೆರಿಗೆ ಕಡಿತಗೊಳಿಸುವುದು ಯಾವಾಗ? ಸಿನಿಮಾ ತೋರಿಸೋ ಬದಲು ಬದುಕುವ ದಾರಿ ತೋರಿಸಿ ಅಂತ ಬೆಲೆ ಏರಿಕೆ ಬಗ್ಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಈಗ ಕ್ಷಣಕ್ಕೊಂದು ಬದಲಾವಣೆ ಮತ್ತು ಬೆಳವಣಿಗೆ ಆಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿದ್ದಾರೆ. ಅಮಿತ್ ಶಾ ಭೇಟಿಗೂ ಮೊದಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಮೊದಲು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಡ್ತಾರೆ. ಅದಾದ್ಮೇಲೆ ಏಪ್ರಿಲ್ 1ನೇ ತಾರೀಕು ಚುನಾವಣೆ ಸಿದ್ಧತೆ, ಪಕ್ಷ ಸಂಘಟನೆ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ. ಈ ಬಗ್ಗೆ ಮಾತನಾಡಿದ್ರು KPCC ಅಧ್ಯಕ್ಷ DK ಶಿವಕುಮಾರ್ ಸ್ವಾಮೀಜಿಗಳ ಜನ್ಮದಿನದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಅದಾದ್ಮೇಲೆ BBMP ವ್ಯಾಪ್ತಿಯ ನಾಯಕರ ಸಭೆಯಲ್ಲೂ ಕೂಡ ಹಾಜರಾಗಲಿದ್ದಾರೆ ಎಂದರು. 2023ರ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ರಾಜಕೀಯ ವಿದ್ಯಮಾನಗಳು ಗರಿಗೆದರುತ್ತಾ ಇದೆ. ಈಗಾಗಲೇ JDSನಿಂದ ದೂರ ಉಳಿದಿರುವಂತಹ JDSನ ಶಾಸಕ GT ದೇವೇಗೌಡರು ಅವರ ಮನವೊಲಿಕೆ ವಿಫಲ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಧುಮುಕಿದ್ದಾರೆ. GTD ಕಾಂಗ್ರೆಸ್ ಸೇರ್ಪಡೆ ಖಚಿತ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಖಿಲ್ ಸಂಚಾರ ಆರಂಭಿಸಿದ್ದಾರೆ. ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ನಿಖಿಲ್ ಪ್ಲಾನ್ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಸ್ಪರ್ಧೆ ವಿಚಾರವಾಗಿ ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ನಾನೀಗ ಎಲ್ಲೂ ಕೂಡ ಹೋಗಿಲ್ಲ. ಲೋಕಸಭೆ ಚುನಾವಣೆಗೆ ಇನ್ನೂ ಸಮಯ ಇದೆ. ಸದ್ಯ ವಿಧಾನಸಭೆ ಚುನಾವಣೆಗೆ ಬರ್ತಾ ಇದೆ. ಇದಕ್ಕೆ ಪಕ್ಷ ಸಂಘಟನೆ ಮಾಡುವ ಜವಾಬ್ದಾರಿ ನನ್ನ ಮೇಲಿದೆ. ಸದ್ಯ ಪಕ್ಷ ಸಂಘಟನೆ ಮಾಡ್ತಿದ್ದೀನಿ. ನಾನು ಎಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಯಾಕೆಂದ್ರೆ ಅವರು ಇವತ್ತು ಚುನಾವಣೆಯಲ್ಲಿ ನಾವೆಲ್ಲ ಆರಿಸಿ ಗೆಲ್ಸಿದ್ರೆ ಇವತ್ತು ಕುಮಾರಣ್ಣ ಇವತ್ತು ಹೆಚ್ಚು ಅನುದಾನವನ್ನ ಈ ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೆಚ್ಚು ಹಣವನ್ನು ತಂದು ಕೊಡ್ತಾರೆ. ಈ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಇವತ್ತು ಮೈಸೂಗರ್ ಫ್ಯಾಕ್ಟರಿ ಏನಾಗಿದೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಮ್ಮ ಆಶೀರ್ವಾದದಿಂದ ಗೆಲ್ಲಿಸ್ಕೊಡಿ. ಹಗಲು ರಾತ್ರಿ ಅನ್ನದೇ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಎಷ್ಟು ಜನ ಸಿದ್ಧರಾಗಿದ್ದೀವಿ. ಮಂತ್ರಿಗಳು ಸೇರಿದ ಹಾಗೆ ಮತ್ತೆ ಏನು ಪ್ರಶ್ನೆ ಬಂತಲ್ಲ, ನಾನೆಲ್ಲ ಹೋಗಿದ್ದೀನಿ ನೋಡಿ. ಅದು ಮುಂದಿನ ದಿನಗಳಲ್ಲಿ 2024 ಲೋಕಸಭಾ ಚುನಾವಣೆ ಇನ್ನೂ ದೂರದ ಮಾತು. ಈಗ ಸದ್ಯದ ಮಟ್ಟಕ್ಕೆ ನಮಗೆ ಇನ್ನೊಂದು ವರ್ಷಕ್ಕೆ ಅಸೆಂಬ್ಲಿ ಚುನಾವಣೆ ಇದೆ. ಪಕ್ಷ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಸಂಘಟನೆ ಮಾಡ್ತಕ್ಕಂಥ ಒಂದು ಹೊಣೆ